ಈ ಎಲ್ಲ ಸರ್ಕಾರದ ಖರ್ಚನ್ನು ನೀಗಿಸುವಂತ ವ್ಯವಸ್ಥೆ ಆಗ್ತದೆ. ನಾವು ಮಾರ್ಗದರ್ಶಕರನ್ನು ತಗೋಬೇಕು ದಯಮಾಡಿ, ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್. ಮತ್ತು ಸಾಹೇಬ್ರ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಳೆ ಬಹಳ ಸಂಪೂರ್ಣ ಆಗೈತ್ರಿ. ಇದು ಕುಲ್ಲೋಳಿ ಸಮಸ್ಯೆ ಕುಲ್ಲೋಳಿ ಈ ಕಿತ್ತೂರು ತಾಲೂಕು ಕುಲ್ಲೋಳಿ ಅದೇನು ಇನಾಮತಿ ಜಮೀನನ್ನು 12,000 ಎಕರೆ ಜಮೀನು ಸುಮಾರು 100 ವರ್ಷದ ರೈತರು ಅವ್ರಿಗೆ ದೇಶದ್ರೋಹಿಗಳು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಜಮೀನು ಇಟ್ಟಾರ 12,000 ಎಕರೆ. ಪಾಪ ರೈತರಿಗೆ ಅದನ್ನ ಭೂಮಿಯನ್ನು ಹಚ್ಚಿ ಕೊಡ್ಬೇಕಲ್ಲ ಸರ್. 11,000 ಎಕರೆ 9 ಹಳ್ಳಿ ಇದೆ. ಹೆಚ್ಚು ಕಡಿಮೆ 10,000ಕ್ಕಿಂತ ರೈತರು ಕೆಲಸ ಮಾಡ್ತಿದ್ದಾರೆ ಸರ್. ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂಥವ್ರು ಜನ. ಮತ್ತೊಂದು ಇವನ್ ನಿಮ್ಮ ಸರ್ಕಾರದಲ್ಲಿ ಸರ್ ತಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ರೈತರು ಕೊಡಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿತ್ತು ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಇನ್ನ ಭೂಮಿ ಐತಿರ್ತಂದ್ರ ಎಂತಾದ್ರಿ ಸರ್. ದೇಶದ್ರೋಹಿಗಳಿಗೆ ಸರ್ ಒಂದ್ ನಿಮಿಷ ಸರ್, ಅದಕ್ಕೆ ತಮ್ಮ ಸರ್ಕಾರ ಇದ್ದಾಗ ಪಿಟಿ ಶೀಟ್ ಒಂದು ಗುಂಟೆನೂ ಇರಬಾರ್ದ್ರಿ ಅವ್ರಿಗೆ. ಅನ್ಯಾಯ ಮಾಡಿದವ್ರು ಒಂದು ಗುಂಟೆನೂ ಇರಬಾರ್ದು. ರಾಯಣ್ಣ ಹಿಡಿದುಕೊಂಡ್ರೆ ಹೇಳ್ತಾ ಇದಾರಲ್ಲ ಈ ಸುಪ್ರೀಂ ಕೋರ್ಟ್ ಇದ್ದಿದ್ದು ಎಲ್ಲ ತಪ್ಪು ಮಾಹಿತಿ ಸರ್. ಈಗ 2 ಇದ್ರೊಳಗೆ ನಾವು ಜಮೀನಾಗ ಅದೇವಿ ಸರ್ 9,000 ಎಕರ್ಸ್ ಲ್ಯಾಂಡ್ ಸರ್. ಅದರಲ್ಲಿ ಸುಪ್ರೀಂ ಕೋರ್ಟ್ ಇಂದ ಆಗಿರೋದು 2,850 ಎಕರೆ ಸರ್. ಇದನ್ನು ಹೊರತುಪಡಿಸಿದ್ದು 4,500 ಸುಮಾರು ಮತ್ತೊಂದು ಬೆಳಗಾವಿ ಗೂಢ ಸಂಬಂಧಪಟ್ಟಂತೆ ಸರ್ ನಾವು ಗಮನಿಸಬೇಕು. ಯಾಕಂತಂದ್ರೆ ಇಲ್ಲಿಗಿನ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಸಂಬಂಧಪಟ್ಟಂತೆ ಬೈಪಾಸ್ದಲ್ಲಿ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಏನ್ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ತಪ್ಪು. ನೋಟಿಫಿಕೇಶನ್ ತಪ್ಪು ದಾದಾಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್. ಮತ್ತು ಸರ್ ಕದ್ದಿದ್ರಿ ಏನಾಗಿದ್ರಿ ಈಗ 3,000 ನಾವು 7-8 ವರ್ಷ ಇಷ್ಟ ರೊಕ್ಕ ತಗೋತಾರೆ. ಎಲ್ಲ ರೇಟ್ಗಳು ಡಬಲ್ ತ್ರಿಬಲ್ ಆಗ್ಯಾವ್ರಿ. ಅದಕ್ಕಾಗಿ FRP ಅದು ನಾವು ರೈತರಿಗೆ ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ. ಎಂದೂ ಮೊದಲಿಂದ್ರೆ ಒಪ್ಪೇ ಇಲ್ರಿ. ಯಾಕಂದ್ರೆ ಅವ್ರು CSCP ವರದಿ ಸರ್ಕಾರಕ್ಕೆ ಸರಿಯಾಗಿ ಕೊಟ್ಟಿಲ್ಲ. ಖರ್ಚು ನಮ್ಮೆಲ್ಲ ಡಬಲ್ ತ್ರಿಬಲ್ ಖರ್ಚು ಆಗೈತಿ. 10 ವರ್ಷದಿಂದ ಕೂಡ ಈಗ ರೇಟ್ ಅಂತಂದ್ರೆ ನಮ್ಗೆ ಹೆಂಗ್ ಬದುಕಿ ಸಾಧಿ. ಕಬ್ಬು ವಾರ್ಷಿಕ ಬೆಳೆ ಸರ್ 12 ತಿಂಗಳ. ಈಗ ನೀವೇನ್ ಮಾಡಿ ಸರ್ ದಯವಿಟ್ಟು ಅದು ಮಾಡ್ರಿ ಸರ್. ಇನ್ನೊಂದೇನ್ರಿ ಹೆಂಗ ತಾವು ಗ್ಯಾರಂಟಿಗಳು ಮಾಡಿರಲಿಲ್ಲ. ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದಾಯ ಸರಿಗೆ ಹೋಗ್ಬೇಕು. ಒಂದು 10,000 ಕೋಟಿ ರೂಪಾಯಿ ವರ್ಷಕ್ಕೆ ಖುಷಿ ಆಗ್ತೈತಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ